ಕಮ್ಲಿ ನಿಂಗೆ ಒಂದ್ ಕಿತ್ತ ಬರೆ ಹಾಕಿದ್ರೆ ಬುದ್ಧಿನೇ ಬರಕಿಲ್ವಾ? ಅವಳು ಏಟೆಲ್ಲ ಕಿತಾಪತಿ ಮಾಡೋಳೆ, ಏಟೆಲ್ಲ ಗೋಳೆ ಕೊಂಡೋಳೆ, ಆದ್ರೂ ರಿಸಿ ಸರ್ನ ಬಿಟ್ಟು ಅವಳು ಕರ್ದ್ಲು ಅಂತ ಅವಳು ಇಂತೇನೆ ಹೋಯ್ತಿದ್ಯಲ್ಲ, ನಿಂಗೇನ್ ಅನ್ಸಲ್ವಾ? ಅವಳು ನನ್ನ ತಂಗ್ಯವ ಕಣೆ ನಿಂಗೆ. ನನ್ನ ಜೊತೆ ಓಡಾಡಕ್ಕೆ ಇಷ್ಟಪಡ್ತಾವಳೆ ಅನ್ನೋದೇ ನನ್ನ ಖುಷಿ. ಕರ್ದಾಗ ಹೆಂಗಿಲ್ಲ ಅನ್ಲಿ. ಏ ಕಮ್ಲಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ನಿಂಗೆ, ನೀನ್ ಸುಮ್ಕೆ ಏನೇನೋ ಹೇಳ್ಬೇಡ. ಅದು ಆವಾಗ, ಈಗ ಅವಳು ಬದ್ಲಾಗವಳೆ. ಏನೋ ಅವಳು ಬದ್ಲಾಗವಳ? ಯಾವ್ರೆ ನಿನಗ್ ಬುದ್ಧಿ ಬರಕಿಲ್ಲ. ಹಾಯ್ ಕಮಲಿ, ಲಿಂಗಿ, ಬನ್ನಿ ಹೋಗೋಣ. ಹೇ ಹಾಯ್, ಇದೇನಿದು ಎಲ್ಲರೂ ಬಂದ್ಬಿಟ್ಟಿದ್ದೀರಾ? ಕೇಳಿ ಸರ್, ಸರಿಯಾಗಿ ಕೇಳಿ. ಸರ್ ಸಾರಿ ಸರ್, ಅನಿಕಾ ಮತ್ತು ಫ್ರೆಂಡ್ಸ್ ಎಲ್ಲ ಆಚೆ ಹೋಯ್ತವ್ರೆ. ನನ್ನೂ ಕರೆದವಳೆ, ನಾನು ಹೋಯ್ತಿದ್ದೀನಿ. ಓ ಹೌದಾ, ಓಕೆ ಓಕೆ ಓಕೆ. ಸರ್ ಬೇಕಾದ್ರೆ ಅನಿಕನ್ ಪ್ರೋಗ್ರಾಮ್ನ ಇನ್ನೊಂದು ದಿವಸ ಮಾಡಿಕೊಂಡ್ರಾಯ್ತು. ನೀವಿವತ್ತು ಕಮ್ಲಿನ್ ಕರ್ಕೊಂಡು ಹೋಗಿ. ನೋ 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 ನೋ, ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಾಗಿದೆ. ಆ್ಯಂಡ್ ರಿಷಿ, ನೀವಿಬ್ರು ಇವತ್ತು ಹೊರಗೋಗೋ ಪ್ಲ್ಯಾನ್ ಮಾಡಿದ್ದೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ಐ ಆಮ್ ಸೋ ಸಾರಿ. ಇಟ್ಸ್ ಓಕೆ, ನೀವು ಹೋಗಿ ಬನ್ನಿ. ಬರೀ ನಾಟಕ. ಬಾಳೆಹಣ್ಣಲ್ಲಿ ಸೂಜಿ ಚುಚ್ಚಿದಾಗ ನಟಿಸ್ತಾಳೆ. ಸರ್ ಅಲ್ಲಿಗೆ ಬರ್ತಿರೋದೆಲ್ಲ ಅನಿಕನ್ ಫ್ರೆಂಡ್ಸಯ್ಯ. ನೀವು ಬರ್ಬೋದು ಅಲ್ವಾ ಅನಿಕಾ? ಹೌದೌದು ರಿಸಿ ಸರ್, ನೀವು ಬನ್ನಿ. ಬನ್ನಿ ಸರ್. ಎಸ್ ರಿಷಿ, ಯು ಕ್ಯಾನ್ ಆಲ್ಸೋ ಕಮ್. ನೀನು ಬ್ಯುಸಿ ಇಲ್ಲ ಅಂದರೆ. ಓಕೆ. ನೋಡ್ತಾ ಇದೆ ನಾನು ಹೇಗೆ ಟ್ರ್ಯಾಕ್ ಬದಲಾಯಿಸಿ ರಿಷಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ. ಓಕೆ, ಎಲ್ಲರೂ ಬನ್ನಿ. ಹೊಟ್ಟೆತ್ತವು ಇವುಗಳು ಬರೋ ಜಾಗ ಎಲ್ಲ ಇಂಥವೇ. ಕಮ್ಲಿ, ಅನಿಷ್ಟ ಆಸ್ತಿನೆಲ್ಲ ಕಳಿಯೋದು ಎಲ್ಲಿ ಅಂತ ನೋಡ್ದ?
ಏನ್ ನಿಂಗೆ ಹೇಗಿದೆ ಜಾಗ? ಏನ್ ಸರ್ ಇದು 6 ತಿಂಗಳ ಸಂಬಳ ಸುರಿಬೇಕು ಅನ್ನಿಸ್ತೈತೆ. ಏನ್ ಮಾಡೋದು, ವಯಸ್ಸಿಗೆ ಬಂದಿರೋ ಹುಡುಗ ಹುಡುಗಿ ಅಪ್ಪನ ದುಡ್ಡನ್ನ ಖರ್ಚು ಮಾಡೋ ಜಾಗ ಇದು. ಪಬ್. ಒಬ್ಬ ಅದೇ ನಾಯಿ ಮರಿತಾನೆ. ಅದು ಪಬ್, ಇದು ಕುಡಿಯೋ ಜಾಗ. ಪಬ್. ಅಯ್ಯೋ ಸರ್, ಅಂಥ ಜಾಗನ ಇದು? ನಾವೇನೋ ಊಟ ಮಾಡಕ್ ಬಂದಿದ್ದೀವಿ ಅನ್ಕೊಂಡೆ. ಏನೂ ಆಗಲ್ಲ ಕಮಲಿ ಅವರೇ, ಡೋಂಟ್ ವರಿ. ಬನ್ನಿ ಹೋಗೋಣ. ಕಮಲಿ, ಎಲ್ಲದಕ್ಕೂ ಒಂದು ಬಿಗಿನಿಂಗ್ ಅಂತ ಇರುತ್ತೆ. ಈ ಜಾಗ ನಿಂಗೆ ತುಂಬಾನೇ ಇಷ್ಟ ಆಗುತ್ತೆ. ಬಾ. ರಿಷಿ, ಇಲ್ಲಿಂದ ಕಮಲಿಗೆ ಗಾರ್ಡಿಯನ್ ನಾನು. ಐ ಆಮ್ ಗೋನಾ ಟೇಕ್ ಕೇರ್ ಆಫ್ ಹರ್. ಯು ಜಸ್ಟ್ ಎಂಜಾಯ್ ದ ಪಾರ್ಟಿ, ಓಕೆ? ಕಮ್ ಆನ್ ಕಮಲಿ, ಕಮ್ ಆನ್. ಹೇ, ಹಾಯ್ ಸರ್. ಹಲೋ. ಓ ಸರ್, ತುಂಬ ದಿನ ಆಯ್ತು ನೋಡಿ, ಹೇಗಿದ್ದೀರಾ? ಹಲೋ. ನಿಂಗೆ ಇಲ್ಲಿ ಯಾರು ಕೇರ್ ಮಾಡ್ತಾ ಇಲ್ಲ, ಮುಂದಕ್ಕೆ ಹೋಗು. ಅನಿಕಾ, ನಿನ್ ಫ್ರೆಂಡ್ಸ್ ಎಲ್ಲ ಅಲ್ಲವ್ರೆ ಅನ್ಸುತ್ತೆ, ನೀನ್ ಹೋಗಿರೋ, ನಾವು ಕಮಲಿನ್ ಕರ್ಕೊಂಡು ಬರ್ತೀವಿ. ಅಯ್ಯೋ, ನೀವು ಹೋಗ್ರಿ, ಹೋಗ್ರವ್ವ. ಸೊ ಗಣೇಶ್, ಎಲ್ಲರೂ ಹೇಗಿದ್ದೀರಾ? ಸರ್, ಇಲ್ಲಿರೋರು ಎಲ್ಲರೂ ಪರಿಚಯನಾ? ಹಾ, ಕಾಲೇಜ್ ಡೇಸ್ ಅಲ್ಲಿ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಬರ್ತಿದ್ದೆ, ಹಾಗಾಗಿ ಇಲ್ಲಿರೋರೆಲ್ಲ ಚೆನ್ನಾಗೇ ಪರಿಚಯ. ಯೂಶುವಲಿ ಎಕ್ಸಾಮ್ ರಿಸಲ್ಟ್ಸ್ ಬಂದಾಗ ಸರ್ ಬರ್ತಾ ಇದ್ರು. ಯಾ. ಹೌದಾ? ಯಾಕೆ? ಪ್ರತಿ ಸಲ ಕಾಲೇಜ್ಗೆ ನಾನೇ ಟಾಪರ್, ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೇಳೋರು, ಹಾಗಾಗಿ ಇಲ್ಲಿಗೆ ಬರ್ತಿದ್ವಿ. ಓಕೆ ಗಣೇಶ್, ಎಲ್ಲ ಹೇಳ್ದಂಗೆ ಆಗ್ಲಿ. ಶ್ಯೂರ್ ಸರ್. ಎಲ್ಲ ಹೇಳ್ದಂಗೆ ಆಗ್ಲಿನಾ? ಹಂಗಂದ್ರೆ ಎಲ್ಲ ಹೇಳ್ದಂಗೆ. ಬನ್ನಿ ಕಮಲಿ ಅವರೇ.
ನಮ್ಮ ಜೊತೆ ಎಂಜಾಯ್ ಮಾಡಿದೆ. ಅನಿಕಾ ಬೈಲಿ. ವಾಟ್ ಕಮ್ಲಿ? ಅನಿಕಾ, ಡಿಸೆಂಬರ್ ಚಳಿ ಹೊಸ ಜಾಸ್ತಿನೇ ನೀರು ಕುಡಿದ್ಬಿಟ್ಟೆ, ಅದಕ್ಕೆ. ಓ, ಐ ಗಾಟ್ ಇಟ್. ವಾಶ್ರೂಮ್ಗೆ ಹೋಗ್ಬೇಕಾ? ಹ್ಞೂ, ಆದರೆ ಇದ್ರಾಗ ಯಾವುದು ಗೊತ್ತಾಯ್ತಿಲ್ಲ. Don't worry, Kamli. These are universal symbols. It's okay. Neenu, ಅಲ್ಲಿ ಫಸ್ಟ್ ಒನ್ ಇದೆಯಲ್ಲ, ಅಲ್ಲಿಗೆ ಹೋಗು. ಓ, ಇದಾ? ಥ್ಯಾಂಕ್ ಯು ಅನಿಕಾ. ಹೋಗು. ಒಳಗಿರೋ ಜೆಂಟ್ಸ್ ಕಣ್ಣಿಗೆ ನೀನ್ ಎಂತವಳ ಕಾಣ್ತೀಯ ಅಂತ ನೀನೇ ನೋಡು. ಕಮ್ಲಿ ಅವ್ರೆ, ಅವಳು ಹೇಳಿದ್ಲು ಅಂತ ನೀವು ಹೋಗ್ಬಿಡ್ತೀರಾ? ಸರ್, ಅದು Anika, I thought you changed, but I didn't expect that you changed for this. ಋಷಿ, ಅದು ಆಕ್ಚುಲಿ ಇದಕ್ಕೇನು ರೀಸನ್ ಕೊಡ್ತೀಯಾ? ಕಮ್ಲಿ ಅವ್ರ ಥರ ನಿನಗೂ ಆ ಸೈನ್ ಗೊತ್ತಾಗಿಲ್ಲ ಅಂತನಾ? ಕಮ್ಲಿ ಅವ್ರ ಮುಗ್ಧತೆನ ತುಂಬ ತಪ್ಪಾಗಿ ಬಳಸ್ಕೋತಾ ಇದೆಯಾ? ಆ್ಯಂಡ್ ದಿಸ್ ಇಸ್ ರೆಡಿಕ್ಯುಲಸ್. ಸರ್, ಕೋಪ ಮಾಡ್ಕೋಬೇಡಿ ಸರ್. ಅನಿಕಾ ಇನ್ನ ಬೇಕು ಅಂತ ಮಾಡಿರಕ್ಕಿಲ್ಲ. ಕಮ್ಲಿ ಅವರೇ, ಅವಳು ಬೇಕಂತಾನೆ ಮಾಡಿದಾಳೆ. ನೋ ರಿಷಿ, ಐ ಆಮ್ ರಿಯಲಿ. ಮಾತಾಡಬೇಡ ನೀನು. ಸರ್, ಟೆನ್ಷನ್ ಮಾಡ್ಕೊಂಬೇಡಿ ಸರ್. ಫ್ರೆಂಡ್ಸ್ ಜೊತೆ ಆಚೆ ಬಂದಿದ್ದೀವಿ. ಅನಿಕಾ ಇನ್ನು ತಮಾಸೆಗೆ ಅಂತ ಮಾಡವಳೆ. ಅದೇ ಈ ಕಾಲೇಜಾಗೆ ಪ್ರ್ಯಾಂಕ್ ಅಂತ ಮಾಡ್ತಾರಲ್ಲ, ಅದೇಯಾ ಅಲ್ವಾ ಅನಿಕಾ? ವೆಲ್, ಯಾ. ಬುಡಿ ಸರ್. ಕಮ್ಲಿ ಅವರೇ, ಇದು ಪ್ರ್ಯಾಂಕ್ ಮಾಡುವಂಥ ವಿಷಯ ಅಲ್ಲ. ಅನಿಕಾ, ದಿಸ್ ಇಸ್ ನಾಟ್ ಫನ್ನಿ. ಕಮ್ಲಿ ಅವರೇ, ನೀವು ಹೋಗಿ ಬನ್ನಿ. ಈ ಚೀಪ್ ಅಡ್ವೆಂಚರ್ನ ಇನ್ನೊಬ್ರ ಮೇಲೆ ಟ್ರೈ ಮಾಡಬೇಡ. Whoa, 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 whoa! How are you doing? Wow, what an amazing evening. I'm so happy that you all are here. So now, let's get into the happy moment of the evening. You ask me how? I'll tell you. ಏನೋ ಹೇಳ್ತವನೆ ಅಂತ ಅರ್ಥ ಆಯ್ತೈತೆ, ಆದ್ರೆ ಏನು ಹೇಳ್ತವನೆ ಅಂತಾನೆ ಗೊತ್ತಾಯ್ತಿಲ್ಲ ರಚನಾ. ಅಯ್ಯೋ ನಿಂಗಿ, ಅವ್ನು ಏನು ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾನೆ ಅನ್ನೋದನ್ನೇ ಇಷ್ಟೋ ತನಕ ಹೇಳ್ತಾ ಇದ್ದಾರೆ ಅಷ್ಟೇ.
So what we have done is we have collected all your names from the registry, and I'm gonna call out your names. You have to come here and perform. ರಚನಾ, ಅಲ್ಲಿ ನೋಡು, ಸ್ಟೇಜ್ ಮೇಲೆ ಒಬ್ಬ ಬಡ್ಕತ್ತಾ ಇದ್ರು. ನನ್ಗೇನು ಅರ್ಥ ಆಯ್ತಿಲ್ಲ. ಆದ್ರೆ ಇಲ್ವೊಂದ್ ಜೋಡಿ ಬರೀ ಕಣ್ಸನೇಲೇ ಮಾತಾಡ್ಕತ್ತವ್ರೆ. ಕಮಲಿ ಅವರೇ, ಅವ್ರು ಮಾತಾಡೋ ಥರ ಇಮಿಟೇಟ್ ಮಾಡ್ತೀರಾ? ಹಂಗಲ್ಲ ಸರ್, ಆಟೋನ್ ವೇಗವಾಗಿ ನಾನು ಯಾವಾಗ ಇಂಗ್ಲೀಷ್ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಿದ್ದೆ. So now it's time to welcome our first performer on the stage. Let's see who that is. It is none other than Anika. So Anika, the stage is all yours. Okay, guys, this one is for you. This one is for the boys with the booming system. Top down AC with the cooling system. When he come up in the club, he be blazing up. Got stacks on deck like he's saving up. And he ill, he real, he might got a deal. He pop bottles and he got the right kind of build. He tall, he bold, he might sell coke. He always in the air, but he never fly coach. That's it. What an amazing performance. ಅನ್ಪೂರ್ಣ, ಒಳಗೆ ಬರ್ಲಾ? ಬಾ ಕಾಮಿನಿ. ಅನ್ಪೂರ್ಣ, ನಾನು ನಿನಗೆ ತೊಂದರೆ ಕೊಡ್ತಾ ಇದ್ದೀನಾ? ಹಾಗೇನೂ ಇಲ್ಲ. ಏನು ವಿಷಯ ಕಾಮಿನಿ? ಅದೇ ಅನ್ಪೂರ್ಣ, ನಾನು ಬೆಳಗ್ಗೆ ಗುರುಗಳನ್ನ ಮೀಟ್ ಮಾಡ್ಕೊಂಡು ಬಂದೆ. ಅದ್ರ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು ಅಂದ್ಕೊಂಡೆ. ನೀನು ಸ್ವಲ್ಪ ಬ್ಯುಸಿ ಇದ್ದೆ. ಗುರುಗಳ ವಿಷಯ ಅಂದಿದ್ರೆ ನಾನು ಆಗಲೇ ಬಿಡು ಮಾಡಿಕೊಡ್ತಿದ್ದೆ. ಹೇಳು ಕಾಮಿನಿ. ಅದೇ ಅನ್ಪೂರ್ಣ, ನಮ್ಮ ಮನೇಲಿ ಆಗಾಗ ಆಗ್ತಾ ಇರೋ ಸಮಸ್ಯೆಗಳು, ಸಣ್ಣ ಪುಟ್ಟ ಮನಸ್ತಾಪಗಳು, ಅದು ಬೇರೆ ಅಣ್ಣನೂ ಕಿಡ್ನಾಪ್ ಆಗ್ಬಿಟ್ಟ. ಅದಕ್ಕೆ ಮೇಲೆ ಮೇಲೆ ನಮ್ಮ ಮನೇಲಿ ಯಾಕೆ ಹೀಗಾಗ್ತಾ ಇದೆ, ಇದಕ್ಕೇನು ಮಾಡಬೇಕು ಅಂತ ಕೇಳಿದಕ್ಕೆ ಅವರೊಂದು ಪರಿಹಾರ ಹೇಳಿದ್ರು. ಪರಿಹಾರನ? ಹೌದು ಅನ್ಪೂರ್ಣ. ನಿನಗೆ ಚಂದ್ರು ಮತ್ತು ಊರ್ಮಿಳಾ ಮದುವೆ ನೆನಪಿದೆಯಾ? मांगल्यम सर्व विष्णु प्रदादन नमस्तं पूजा विशिष्टम विश्ववेद प्रदादनम मांगल्यधार्यम अभ्या विष्णु सर्व प्रदादनम अक्षत पूजाध्यातनम सर्वेश्वम वेदम प्रदादनम समस्तदाध्यातनम सर्व ಆ ದಿನನ ಮರೆಯೋಕ್ಕೆ ಆಗಲ್ಲ ಕಾಮಿನಿ. ಆದರೆ ಅದಕ್ಕೂ ಈಗ ನಡೀತಾ ಇರೋದಕ್ಕೂ ಏನು ಸಂಬಂಧ? ನಾನು ಅದನ್ನೇ ಕೇಳಿದೆ ಅನ್ಪೂರ್ಣ. ಅದಕ್ಕೆ ಗುರುಗಳು ಏನು ಹೇಳಿದ್ರು ಗೊತ್ತಾ? ಕಳ್ಕೊಂಡಿದ್ದ ಜಾಗದಲ್ಲೇ ಉತ್ತರ ಹುಡುಕ್ಬೇಕು ಅಂದ್ರು. ಅಣ್ಣನಿಗೆ ಈ ಥರ ಆಗಿದ್ದು ಅವತ್ತಿಂದಾನೇ ಅಲ್ವಾ? ಮಾಂಗಲ್ಯ ಧಾರಣೆ ಆದ್ಮೇಲೆ ಯಾವ ಶಾಸ್ತ್ರನೂ ಸರಿಯಾಗಿ ನಡೆದಿಲ್ವಲ್ಲ ಅನ್ಪೂರ್ಣ.
ಅದಕ್ಕೆ ದೇವತೆಗಳು ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರಿಬ್ಬರಿಗೂ ಮರು ಮದುವೆ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ರು.